ಕರೆಕ್ಟಾಗಿದೆ. ನಾನು ಮಾಡಿರೋದು ಕರೆಕ್ಟಾಗಿ ಇರ್ತದೆ ನೋಡಿ ಗೈಸ್, ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಂದ್ರೆ ಒಂದು ಡಿಫ್ರೆಂಟ್ ಆಗಿ ವ್ಲಾಗ್ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಏನಂದ್ರೆ ಕುಕಿಂಗ್ ವ್ಲಾಗ್ ಮಾಡ್ತಾ ಇದೀವಿ ಇವತ್ತು. ಸೊ ನಾನು ನಮ್ಮ ಮಮ್ಮಿ ಕುಕಿಂಗ್ ವ್ಲಾಗ್ ಮಾಡ್ತಾ ಇದೀವಿ. ಏನ್ ಕುಕ್ ಮಾಡ್ತಿದೀವಿ ಅಂದ್ರೆ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀವಿ. ಸೊ ಇದ್ರಲ್ಲಿ ನಮ್ಮ ಮಮ್ಮಿ ಕಾಣಿಸ್ಕೊಳ್ಳಲ್ಲ, ಬಿಕಾಸ್ ಅವ್ರು ರೆಡಿ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನ್ ಮಾತ್ರ ಕಾಣಿಸ್ಕೊತಾ ಇರ್ತೀನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ, ನೆಕ್ಸ್ಟ್ ಕುಕಿಂಗ್ ವ್ಲಾಗ್ ಅಲ್ಲಿ ನಮ್ಮಮ್ಮನ ತೋರಿಸ್ತೀನಿ. ಬಟ್ ಈ ವ್ಲಾಗ್ ಅಲ್ಲಿ ಮಶ್ರೂಮ್ ಬಿರಿಯಾನಿ ಹೇಗ್ ಮಾಡೋದು ಅಂತ ನಾನ್ ತೋರಿಸ್ತೀನಿ ನಿಮ್ಗೆ. ಸೊ ಈಗ ಮಶ್ರೂಮ್ ಬಿರಿಯಾನಿಗೆ ಏನೇನ್ ಬೇಕು, ಅದಕ್ಕೆ ಅದನ್ನ ಮಾಡೋದಕ್ಕೆ ಏನೇನೆಲ್ಲ ನಮ್ಮಮ್ಮ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಈಗ ರುಬ್ಬೋದಕ್ಕೆ ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದಿಡಿ ಪುದೀನಾ ಸೊಪ್ಪು, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಮತ್ತು 2 ಬೆಳ್ಳುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗೈಸ್, ಈಗ ನೀರು ಕಾಯ್ಸಕ್ಕೆ ಇಟ್ಟಿದ್ದಾರೆ. ಕಾಯಿಸ್ತಿರೋ ನೀರಿಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾರೆ. ಬಿಕಾಸ್ ಕಲರಿಗೋಸ್ಕರ ಇದನ್ನ ಮಾಡ್ಕೊತಿರೋದು. ಒಂದು 2 ಮಿನಿಟ್ಸ್ ಬಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಈ ಥರ ಪ್ಲೇಟಿಗೆ ಹಾಕೊಂಡು ಕೂಲ್ ಮಾಡ್ಕೊಳ್ಳಿ. ಅದನ್ನು ರುಬ್ಬೋದಕ್ಕೆ ಹಾಕೊಳ್ಬೇಕು. ಗೈಸ್, ಈಗ ಪೇಸ್ಟ್ ರೆಡಿ ಆಗಿದೆ, ಮಸಾಲೆ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಒಗ್ಗರಣೆಗೆ ಏಲಕ್ಕಿ, 3 ಏಲಕ್ಕಿ, ಆಮೇಲೆ ಸ್ವಲ್ಪ ಸೋಂಪು, 1 ಬೇ ಲೀಫ್ ಪಲಾವ್ ಎಲೆ ಆ್ಯಂಡ್ 1 ಸ್ಟಾರ್. ಆಮೇಲೆ ಇದು ಏನು ಅಂತ ಗೊತ್ತಿಲ್ಲ, ನಾನು ಆಮೇಲೆ ಹೇಳ್ತೀನಿ. ಅದಾದಮೇಲೆ ಲವಂಗ, ಚಕ್ಕೆ ಮತ್ತು ಮೆಣಸು, ಅದಾದಮೇಲೆ ಕರ್ಬೇವಿನ ಸೊಪ್ಪು. ಇಷ್ಟನ್ನ ಈಗ ಒಗ್ಗರಣೆಗೆ ಹಾಕೋಣ. ಇದು ನಾವು ಮಶ್ರೂಮ್ನೆಲ್ಲ ವಾಶ್ ಮಾಡಿ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಾವಿಲ್ಲಿ 2 ಪ್ಯಾಕ್ಸ್ ಆಫ್ ಮಶ್ರೂಮ್ಸ್ ತೊಗೊಂಡಿದ್ದೀವಿ. 2 ಪ್ಯಾಕ್ ಬರುತ್ತಲ್ಲ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀವಿ. ಸೊ ಈಗ ಒಂದು ಪ್ಯಾನ್ಗೆ ಅಥವಾ ಏನು ಪಾತ್ರೆಗೆ ಅಥವಾ ಕುಕ್ಕರ್ಗೆ, ನೀವು ಏನರಲ್ಲಿ ಮಾತ್ರ ಅದಕ್ಕೆ ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೋಬೋದು, ಆಯಿಲ್ ಬೇಕಿದ್ರೆ ಆಯಿಲ್ ಹಾಕ್ಕೋಬೋದು. ಸೊ ನಾವು ಆಯಿಲ್ ಮತ್ತು ತುಪ್ಪ 2 ಹಾಕ್ಕೊಳ್ತೀವಿ. ತುಪ್ಪ ಖಾಲಿ ಆಗಿಬಿಟ್ಟಿದೆ, ಸೊ ಇಷ್ಟೇ ಇರೋದು, ಅದಕ್ಕೆ ಅಷ್ಟೇ ಮಾತ್ರ ಹಾಕ್ಕೊಂಡಿದ್ದೀವಿ. ಈಗ ಆಯಿಲ್ ಬಿಸಿ ಆದಮೇಲೆ ಈ ಸ್ಪೈಸಸ್ನೆಲ್ಲ ಅದರೊಳಗೆ ಹಾಕ್ಕೊಳ್ಳೋದು ಅಷ್ಟೆ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದಾರೆ. ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊಳ್ತಿದ್ದಾರೆ, ಏನು ಪ್ಲೇಟಲ್ಲಿ ನಾವು ತೋರಿಸಿದ್ನಲ್ಲ. ಸೊ ಸ್ಪೈಸಸ್ ಎಲ್ಲ ಒಂದೊಂದೇ ಹಾಕ್ಕೊಳ್ಳಿ. ನೀವು ಸ್ಪೈಸಸ್ ಹಾಕುವಾಗ ಫ್ಲೇಮು ಕಮ್ಮಿ ಇರಬೇಕು. ಫ್ಲೇಮ್ ಕಮ್ಮಿ ಇರಬೇಕು. ಫ್ಲೇಮ್ ಕಮ್ಮಿ ಇಲ್ಲ, ನೀವು ಹೈಯಲ್ಲಿ ಇಟ್ಟರೆ ಅದ್ರ ಸ್ಪೈಸಸ್ದು ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಸೊ ಫ್ಲೇಮ್ ಕಮ್ಮಿ ಇಟ್ಕೊಂಡೇ ಹಾಕಬೇಕು. ಸ್ವಲ್ಪ ಹೊತ್ತಾದಮೇಲೆ ನೀವು ಆನಿಯನ್ಸ್ ಹಾಕ್ಕೊಳ್ಳಿ. ಸೊ ಈಗ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡು ಒಂದು ರೌಂಡ್ ಅದನ್ನು ತಿರುಗಿಸ್ಕೊಳ್ಳಿ. ಈಗ ಆನಿಯನ್ ಎಲ್ಲ ಪಿಂಕಿಶ್ ಆಗಿದೆ. ಸೊ ಈಗ ನಾವು ತಗೊಂಡಿರೋ ಮಶ್ರೂಮ್ಸ್ ಎಲ್ಲ ಅದರೊಳಗೆ ಹಾಕೊಳ್ಳೋಣ. ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ. ಸೊ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಅದು ಫ್ರೈ ಆಗೋದಕ್ಕೆ ಟೈಮ್ ಕೊಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಈಗ ರುಬ್ಬಿರೋ ಮಸಾಲೆನ ಅದರೊಳಗೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ವೇಸ್ಟ್ ಮಾಡಬೇಡಿ. ರುಬ್ಬಿರೋದಕ್ಕೆ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಹಾಕೊಂಡ್ಬಿಡ್ಬೋದು. ಯಾಕಂದರೆ ಮಸಾಲೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಾವು ಇವಾಗ ಖಾರದ ಪುಡಿ ಹಾಕ್ತಾ ಇದ್ದಾರೆ. ಸೊ ಇವಾಗ ಖಾರದ ಪುಡಿ ಹಾಕಿದ್ದಾರೆ. ಈಗ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿದ್ದಾರೆ, ಖಾರದ ಪುಡಿ ಹಾಕಿದ್ದಾರೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಚಿಲ್ಲಿ ನೀವು ಚಿಲ್ಲಿನೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡಿದ್ರೆ ಖಾರದ ಪುಡಿ ಅವಶ್ಯಕತೆ ಇಲ್ಲ.
ಸೊ ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವರು ಚಿಲ್ಲಿ ಹಾಕೊಳ್ದಿರ ನೀವು ಡೈರೆಕ್ಟ್ ಖಾರ ಪುಡಿ ಈ ಥರ ಒಗ್ಗರಣೆಗೆ ಹಾಕುವಾಗ ಹಾಕ್ಬೋದು. ಸೊ ಇವಾಗ ಇದು ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಸ್ವಲ್ಪ ಟೈಮ್ ಕೊಡಿ. ಇವಾಗ ಇಲ್ಲಿ ಅರ್ಧ kg ಅಕ್ಕಿ ತೊಗೊಂಡಿದ್ದಾರೆ. ಸೊ ಇದನ್ನು ವಾಶ್ ಮಾಡಿ ಇದ್ರೊಳಗೆ ಹಾಕಬೇಕು. ಇವಾಗ ಇಲ್ಲಿ ನಾವು ಹಾಕಿರೋ ಮಸಾಲೆ, ಇದು ಏನು ಗ್ರೀನ್ ಮಸಾಲೆ ಇದೆಯಲ್ಲ ಅದ್ರದ್ದು ಹಸಿ ಫ್ಲೇವರ್ ಹೋಗೋವರೆಗೂ ನಾವು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟು ಈ ಮಶ್ರೂಮಲ್ಲೂ ನೀರು ಬೀಳುತ್ತಲ್ಲ ಅದೆಲ್ಲ ನೀರೆಲ್ಲ ಬಿಟ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ನೀರು ಹಾಕೋದಕ್ಕೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಸೊ ಹಾಗಾಗಿ ಇದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನಮ್ಮ ಮಮ್ಮಿ ಟೈಮ್ ಸೇವ್ ಮಾಡೋದಕ್ಕೆ ಬಿಸಿನೀರನ್ನ ಫಸ್ಟೇ ಕಾಯಿಸಿ ಇಟ್ಕೊಬಿಟ್ಟಿದ್ದಾರೆ ಅದರೊಳಗೆ ಹಾಕೋದಕ್ಕೆ. ಸೊ ಬೇಗ ನಾವು ಟೇಸ್ಟ್ ಮಾಡ್ಬೋದು ಅಂತ ವಾಟರ್ ಹಾಕ್ತಿದ್ದಾರೆ. ನೀರು ಎಷ್ಟು ಹಾಕಬೇಕು ಅಂದರೆ ನೀವು ಅಕ್ಕಿ ಎಷ್ಟು ತೊಗೋತೀರೋ ಅದಕ್ಕೆ 1:2 ರೇಷೋದಲ್ಲಿ ನೀವು ನೀರು ಹಾಕ್ಕೋಬೇಕು. ಅಂದರೆ ಈಗ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನೀವು 2 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೋಬೇಕು. ಆ ಥರ ಮೆಷರ್ಮೆಂಟಲ್ಲಿ ನಮ್ಮ ಮಮ್ಮಿ ಕಣ್ಣು ಅಳತೆನಲ್ಲಿ ಹಾಕ್ಕೊಳ್ತಿದ್ದಾರೆ ಅರ್ಧ kg ಎಷ್ಟು ಬೇಕು ಅಂತ. ಗೈಸ್ ನೀವು ಕುಕ್ಕರಲ್ಲಿ ಮಾಡೋದಾದ್ರೆ 1:2 ರೇಷೋದಲ್ಲಿ ಹಾಕೊಳ್ಬೇಕು. ಲೈಕ್ 1 ಗ್ಲಾಸ್ ಅಕ್ಕಿಗೆ ನೀವು 2 ಗ್ಲಾಸ್ ನೀರು ಆ ಥರ ಹಾಕೊಳ್ಬೇಕು. ಲೈಕ್ ವಿಜಿಲ್ ಕುಕ್ಕರಲ್ಲಿ ಕೂಗಿಸ್ತೀರ ಅನ್ನೋದಾದ್ರೆ. ಬಟ್ ನಾವಿಲ್ಲಿ ವಿಜಿಲಲ್ಲಿ ಕುಕ್ಕರಲ್ಲಿ ಕೂಗಿಸ್ತಿಲ್ಲ, ಓಪನ್ ಪಾತ್ರೆಯಲ್ಲಿ ಆ ಥರ ಮಾಡ್ತಿರೋದು. ಹಾಗಾಗಿ 1:2 ರೇಷೋದಲ್ಲಿ ಹಾಕೊಂಡು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಳ್ತೀವಿ. ಅಂದ್ರೆ 1 ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕೊಳ್ತೀವಿ. ಬಿಕಾಸ್ ನಾವು ಓಪನ್ ಅಲ್ಲಿ ಮಾಡ್ತೀವಲ್ಲ, ಹಾಗಾಗಿ ಸ್ವಲ್ಪ ನೀರೆಲ್ಲ ಹೀರ್ಕೊಂಡ್ಬಿಡತ್ತೆ ಅಂತ ಹೇಳ್ಬಿಟ್ಟು ಆ ಥರ ಪ್ರೊಸೀಜರಲ್ಲಿ ಮಾಡ್ತೀವಿ. ಸೊ ನೀವು ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಲೈಕ್ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ವಿಜಿಲ್ ಕುಗ್ಸ್ಕೋಬೋದು. ಹಾಗೆ ಮಾಡೋದಾದ್ರೆ 1:2 ರೇಷೋದಲ್ಲಿ ಮಾಡ್ಕೊಳ್ಳಿ. ನಾವು ಓಪನ್ ಪಾತ್ರೆಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಈ ಥರ ಲಿಡ್ ಕ್ಲೋಸ್ ಮಾಡಿ ಮಾಡ್ತೀವಿ. ಸೊ ವಿಸಿಲ್ ನಾವು ಕುಗ್ಸೋದಿಲ್ಲ. ಈ ಥರನೂ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ನಾನು ಮಾಡ್ತೀನಿ, ನಾನು ಮನೇಲಿ ಮಾಡುವಾಗ. ಇದು ಅಮ್ಮ ಮಾಡ್ತಿರೋದು ಹೀಗೆ ಮಾಡ್ತಿದ್ದಾರೆ. ಈಗ ಚೆನ್ನಾಗಿ ಕುದೀತಾ ಇದೆ. ಸೊ ಕುದೀತಾ ಇರೋ ನೀರಿಗೆ ಈಗ ಅಕ್ಕಿ ಹಾಕ್ತಿದ್ದಾರೆ. ನೀವು ರೈಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನೀವು ಮನೇಲಿ ಡೈಲಿ ಯಾವ್ದು ಯೂಸ್ ಮಾಡ್ತೀರಾ ಅದೇ ರೈಸಲ್ಲೇ ಯೂಸ್ ಮಾಡ್ಬೋದು. ಸೊ ಅಕ್ಕಿ ಹಾಕಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಅಕ್ಕಿ ಬೇಯೋವರೆಗೂ ವೆಯ್ಟ್ ಮಾಡಬೇಕು. ನಾವೊಂದ್ಸಲ ಮಿಕ್ಸ್ ಕೊಡೋಣ ಗೈಸ್. ಈಗ ಇದು ಫ್ಲೇವರ್ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಏನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇವಾಗ ಅದು ಏನು ಲಿಕ್ವಿಡ್ ಇದೆಯಲ್ಲ ಅದನ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಏನಾದರೂ ಹಾಕಬೇಕಿದ್ರೆ ಅದನ್ನು ಹಾಕೋದಕ್ಕೆ ನೋಡೋದು. ಚೆನ್ನಾಗಿದೆ, ಕರೆಕ್ಟಾಗಿದೆ, ಏನೂ ಹಾಕಂಗಿಲ್ಲ, ಎಲ್ಲ ಕರೆಕ್ಟಾಗಿದೆ. ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲಾನು. ಸೊ ಹೇಗಾಗತ್ತೆ ಟೇಸ್ಟ್ ಈ ನೀರಲ್ಲೇ ಗೊತ್ತಾಗ್ತಿದೆ ಚೆನ್ನಾಗಾಗುತ್ತೆ ಅಂತ. ಐ ಆಮ್ ವೇಟಿಂಗ್ ಟು ಈಟ್ ಮಶ್ರೂಮ್ ಬಿರಿಯಾನಿ. ಸೊ ನಿದ್ದೆ ಕಣ್ಣಲ್ಲಿರೋ ನನ್ನ ತಂಗಿ ಬಂದು ಈಗ ಟೇಸ್ಟ್ ನೋಡ್ತಾ ಇದ್ದಾಳೆ ಹೇಗಿದೆ ಅಂತ. ಸೊ ನಮ್ಮ ಮಮ್ಮಿ ನೈಟ್ ಹಾಕಿರೋದಕ್ಕೆ ವಿಡಿಯೋದಲ್ಲಿ ಬರಲ್ಲ ಅಂತ ಇವತ್ತು ನಮ್ಮ ಮಮ್ಮಿ ವಿಡಿಯೋದಲ್ಲಿ ಬರ್ತಿಲ್ಲ. ಹೆಂಗಿದೆ ರಸಮ್? ಚೆನ್ನಾಗಿದೆ ಅಲ್ಲ, ಅದೇ ಕುಡ್ಬಿಡೋಣ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಬೆಳಗ್ಗೆ 4 o'clock ಎದ್ದಿದ್ಲು ಗೈಸ್ ಇವಳು, ಅದಕ್ಕೆ ನಿದ್ದೆ ಬರ್ತದೆ. ಇನ್ನ 8 ಗಂಟೆಗೆ ನಿದ್ದೆ ಮಾಡ್ತಾಳೆ. ಈಗ ಲಾಸ್ಟ್ಗೆ ಲೆಮನ್ ಹಾಕ್ತಿದ್ದಾರೆ. ಸೊ ನಿಂಬೆಹಣ್ಣಿನ ರಸ ಹಾಕ್ತಿದ್ದಾರೆ, ಅದು ಹುಡಿ ಹುಡಿಯಾಗಿ ಬರಲಿ ಅಂತ. ಮತ್ತು ಫ್ಲೇವರು ಇರುತ್ತೆ, ಫ್ಲೇವರು ಚೆನ್ನಾಗಿ ಬರುತ್ತೆ. ಹಾಕಿ ಒಂದು ಮಿಕ್ಸ್ ಕೊಟ್ಟು ಈಗ ಲಿಡ್ ಕ್ಲೋಸ್ ಮಾಡಿದ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಅಕ್ಕಿ ಬೇಯೋವರೆಗೂ ಬಿಡಬೇಕು. ಸೊ ಮಶ್ರೂಮ್ ಬಿರಿಯಾನಿ ಆದಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಇನ್ನೊಂದು ನಮ್ಮ ಮಮ್ಮಿ ಟಿಪ್ ಏನಂದ್ರೆ, ನೀವು ವಿಜಿಲ್ ಏನು ಕುಕ್ಕರಲ್ಲಿ ಕೂಗಿಸ್ತಿರಲ್ಲ, ಸೊ ಆ ಟೈಮಲ್ಲಿ ನೀವು ಅಕ್ಕಿ ಹಾಕಿದ ತಕ್ಷಣ ನೀವು ವಿಸಿಲ್ ಕ್ಲೋಸ್ ಮಾಡಬಾರ್ದು. ಅಂದ್ರೆ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಕೂಗಿಸ್ಬಾರ್ದು. ಸ್ವಲ್ಪ ಅದು ಕುದಿಯೋದಕ್ಕೆ ಬಿಡಬೇಕು. ಅವಾಗ ಸ್ವಲ್ಪ ಮಸಾಲೆ ಎಲ್ಲ ಅಕ್ಕಿಗೆ ಏನು ಅದು ಎಳ್ಕೊಳತ್ತೆ. ಸೊ ಅದು ಅಕ್ಕಿ ಹಾಕಿದ್ಮೇಲೆ ಕುದ್ದದ್ಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಕೂಗಿಸ್ಬೇಕು. ಸೊ 1 ವಿಸಿಲ್ ಕೂಗ್ಸಿದ್ರೆ ಸಾಕು. 1 or 2 ಮ್ಯಾಕ್ಸಿಮಮ್ ಅಂದ್ರೆ 2 ವಿಸಿಲ್ಸ್ ಅಷ್ಟೇ. ಅವಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ತಲ ಹಿಡಿದು ಬಿಡುತ್ತೆ. ಸೊ ಅವಾಗಿಂದ ನಮ್ಮ ಮಮ್ಮಿ ಮಿಕ್ಸ್ ಮಾಡಿದ್ರು, ನಾನು ತೋರಿಸಲಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ. ಸೊ ನೀವು ಮಿಕ್ಸ್ ಮಾಡ್ತಾ ಇರಿ. ಈ ಥರ ಸ್ವಲ್ಪ ನೀರೆಲ್ಲ ಕಮ್ಮಿ ಆದಮೇಲೆ ನೀವು ಫ್ಲೇಮ್ನ ಕಮ್ಮಿಗೆ ಇಟ್ಕೊಳ್ಳಿ. ಗೈಸ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ. ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ. ಸೊ ಇವಾಗ ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ಗೈಸ್ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ನೋಡಿ, ಎಷ್ಟು ಬಿಸಿ ಬಿಸಿ ಹೊಗೆ ಹೋಗ್ತಾ ಇದೆ. ಸೊ ಈಗ ಟೇಸ್ಟ್ ನೋಡೋಣ ಬನ್ನಿ. ಈಗ ಟೇಸ್ಟ್ ನೋಡೋ ಟೈಮ್. ತುಂಬ ಬಿಸಿ ಇದೆ. ಇವಾಗ
ಓಪನ್ ಮಾಡಿದ ತಕ್ಷಣನೇ ತಿಂತಾ ಇದ್ದೀನಿ. ಟೇಸ್ಟ್ ನೋಡಿ ನಿಮಗೆ ಹೇಳೋದಕ್ಕೆ ಅಂತ. ಚೆನ್ನಾಗಿದೆ. ಒಂದೇ ಸ್ಪೂನಲ್ಲಿ ಟೇಸ್ಟ್ ಹೇಳೋಕ್ಕಾಗಲ್ಲ. ಫ್ಲೇವರ್ ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲಾನು ಚೆನ್ನಾಗಿದೆ. ಸೊ ನಾವಿದು ಮಾಡಿರೋದು ಒಂದು 5 ಮೆಂಬರ್ಸಿಗೆ ಆಗುತ್ತೆ, 5 to 6 ಮೆಂಬರ್ಸಿಗೆ ಆಗುತ್ತೆ. ಸೊ ನೀವು ಬೇಕಾದ್ರೆ ಇನ್ನೂ ಕಮ್ಮಿ ಮಾಡ್ಕೋಬೋದು. ನಾವು ಅರ್ಧ kg ಅಕ್ಕಿ ಹಾಕಿದ್ದೀವಲ್ಲ, ಸೊ 5 to 6 ಮೆಂಬರ್ಸ್ಗೆ ಆಗುತ್ತೆ. ನೀವು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು, ಬೇಕಾದ್ರೆ ಜಾಸ್ತಿ ಮಾಡ್ಕೋಬೋದು. ಅದಕ್ಕೆ ತಕ್ಕನಾಗಿ ನೀವು ಐಟಮ್ಸ್ ಹಾಕೊಳ್ಬೇಕಷ್ಟೆ. ಮಶ್ರೂಮ್ ಬಿರಿಯಾನಿ ಮಾಡಿರೋದು ಯಾರು ಗೊತ್ತಾ? ನಮ್ಮ ಮಮ್ಮಿ. ಸೊ ನಮ್ಮ ಮಮ್ಮಿನ ತೋರಿಸಲ್ಲ ಅಂತ ಹೇಳ್ತಿದ್ನಲ್ಲ, ಈಗ ತೋರಿಸ್ತೀನಿ ನೋಡಿ. ಅವ್ರು ಈಗ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ, ವಿಡಿಯೋಗೋಸ್ಕರ ರೆಡಿಯಾಗಿ ಬಂದಿದ್ದಾರೆ. ತೋರಿಸ್ತೀನಿ ನೋಡಿ. ಹಾಯ್. ಸೊ ಇವರೇ ನಮ್ಮ ಮಮ್ಮಿ ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ. ಸೊ ನೀವು ಒಂಚೂರು ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಟೇಸ್ಟ್ ಮಾಡಿ ನೀವು ಹೆಂಗಿದೆ, ನೀವು ಮಾಡಿರೋದಲ್ವಾ, ನಿಮಗೆ ಹೆಂಗಿದೆ? ಕರೆಕ್ಟಾಗಿದೆ? ಕರೆಕ್ಟಾಗಿದೆ. ನಾನು ಮಾಡಿರೋದು ಕರೆಕ್ಟಾಗಿ ಇರ್ತದೆ. ಕರೆಕ್ಟ್ ಟೇಸ್ಟ್ ಇದೆ ನೋಡಿ ಗೈಸ್. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ.